ಎಸ್ ಈಗ ದೂರವಾಣಿ ಸಂಪರ್ಕದ ಮುಖೇನವಾಗಿ ಡಾಕ್ಟರ್ ಅಂಜನಪ್ಪ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಡಾಕ್ಟರ್ ಅಂಜನಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಅಂಜನಪ್ಪ ಅವರೇ, ನಿಮಗೂ ಕೂಡ ಗೊತ್ತಿದೆ ಇವತ್ತು ಇಡೀ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಕಾರಣ ಏನಿರ್ಬೋದು? ಯಾಕೆ ಈ ರೀತಿಯಾದಂತಹ ಸರಣಿ ಸಾವನ್ನಪ್ತಾ ಇದ್ದಾರೆ ಹೃದಯಾಘಾತದಿಂದ ಅಂತ? ಇದು ನೋಡಿ, ಬಹಳ ಸರಳ. ಪ್ರತಿಯೊಬ್ಬರ ಎದೆಯಲ್ಲಿ ಎಡಭಾಗದಲ್ಲಿ ಅವರ ಮುಷ್ಟಿಯಷ್ಟು ದೊಡ್ಡದು ಹೃದಯ ಇರುತ್ತೆ. ಇದು 24 ಗಂಟೆ ಸಾಯೋವರೆಗೂ ಕೆಲಸ ಮಾಡ್ತಾನೆ ಇರುತ್ತೆ. ಇದಕ್ಕೆ ಆಹಾರ ಬೇಕು, ಅಂದ್ರೆ ಆಕ್ಸಿಜನ್ ಅಂಡ್ ಗ್ಲೂಕೋಸ್. ಅದನ್ನ ಹೃದಯಕ್ಕೆ ಸಪ್ಲೈ ಮಾಡೋದು 3 ಬ್ಲಡ್ ವೆಸಲ್ಸ್ ಇರ್ತವೆ. ಕರೋನರಿ ಬ್ಲಡ್ ವೆಸಲ್ ಅಂತೀವಿ ನಾವು. ಈ ಬ್ಲಡ್ ವೆಸಲ್ ಏನಾದ್ರೂ ಬ್ಲಾಕ್ ಆದ್ರೆ, ಯಾಕೆ ಬ್ಲಾಕ್ ಆಗುತ್ತೆ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಒಳಗಡೆ ತುತ್ತಿಡಿಯುತ್ತೆ, ಅದರಿಂದ ಬ್ಲಾಕ್ ಆಗುತ್ತೆ, ಅವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದು ಯಾಕಾಗುತ್ತೆ ಅಂದ್ರೆ, ನಾನು MBBS ಹೋದವಾಗೆ ಬರೀ ಮಕ್ಕಳು ಅಪ್ಪಂದಿರನ್ನ ಕರ್ಕೊಂಡ್ಬರೋರು, ಅಮ್ಮಂದಿರನ್ನ ಕರ್ಕೊಂಡ್ಬರೋರು ಇವತ್ತು ರಿವರ್ಸ್ ಆಗಿದೆ. ಅದಕ್ಕೆ 2-3 ಕಾರಣ. ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಗಳು. ತುಂಬಾ ಜನ ಇವತ್ತು ಯಂಗ್ಸ್ಟರ್ಸ್ ತುಂಬಾ ಸ್ಟ್ರೆಸ್ ಅಂಡ್ ಸ್ಟ್ರೈನ್, ತುಂಬಾ ಜಂಕ್ ಫುಡ್ ತಿನ್ನೋದು, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಲ್ಯಾಕ್ ಆಫ್ ರೆಸ್ಟ್, ಅನೇಕ ಕಾರಣಗಳಿದಾವೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇವತ್ತು ನಿಮ್ಮ ಮೀಡಿಯಾಗಳಿಂದ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ ಎಷ್ಟು ಜನ ಸಾಯ್ತಾ ಇದೆ ಅಂತ. ಮೊದ್ಲಿಗೆಲ್ಲ ಸಾಯೋರು ಇಲ್ಲ ಅಂತ ಅಲ್ಲ, ಇಷ್ಟು ಮಟ್ಟದಲ್ಲಿ ಇರಲಿಲ್ಲ, ಬಟ್ ಅವೇರ್ನೆಸ್. ಇವಾಗ ನಿಮ್ ಜೊತೆ ನಾನು ಮಾತಾಡೋದ್ರಿಂದ ಜನಗಳಿಗೊಂದು ಅವೇರ್ನೆಸ್ ನಿಮ್ ಮುಖಾಂತರ ನಾನು ತಿಳಿಸಬಹುದು. ದಯವಿಟ್ಟು ನಿಮ್ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗ್ಬೇಕಾದ್ರೆ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಪನ ಕಾಲದಲ್ಲಿ ರಿಟೈರ್ ಆಗೋಷ್ಟೊತ್ತಿಗೆ ಒಂದು ಮನೆ ಆದ್ರೆ ಸಾಕು ಅನ್ನೋರು, ಈಗ ಮಕ್ಕಳು 30 ವರ್ಷಕ್ಕೆ ದೊಡ್ಡ ಬಂಗ್ಲೆ ಕಟ್ಟಬೇಕು, 3 ಕಾರ್ ತಗೋಬೇಕು, ಈ ಆಟಿಟ್ಯೂಡ್ನೆಲ್ಲ ಬಿಟ್ಬಿಡಿ. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಅವಾಗ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ. ಒತ್ತಡದ ಜೀವನಕ್ಕೆ ಒಳಗಾಗಬಾರ್ದು ಅಂತೀರಾ? 100%. ಎಲ್ಲೋ ಒಂದ್ ಕಡೆ ಒತ್ತಡಗಳಿಂದ BP ಜಾಸ್ತಿ ಆಗುತ್ತೆ. BP ಜಾಸ್ತಿ ಆಗೋದ್ರಿಂದ ಹೃದಯಾಘಾತಗಳಾಗ್ತದೆ, ಸಕ್ಕರೆ ಕಾಯಿಲೆ ಬರುತ್ತೆ. ಇವತ್ತು ನೋಡಿ, ಬೆಂಗಳೂರಿನ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತೀವಿ ನಾವು. ಅಂದ್ರೆ ಇಡೀ ಇಂಡಿಯಾದೊಳಗೆ ಸಕ್ಕರೆ ಕಾಯಿಲೆಗಳು ಜಾಸ್ತಿ. ಸಕ್ಕರೆ ಕಾಯಿಲೆ ಇರೋರಿಗೆ ಟಾರ್ಗೆಟ್ ಆರ್ಗನ್ ಅಂದ್ರೆ ಹೃದಯ, ಕಾಲುಗಳು, ಬ್ಲಡ್ ವೆಸಲ್ಸ್, ಬ್ರೈನು, ಇವೆಲ್ಲವನ್ನು ಟಾರ್ಗೆಟ್ ಆರ್ಗನ್ ಅಂತೀವಿ ನಾವು. ಅದರಿಂದ ಹೃದಯಾಘಾತಗಳಿಗೆ 108 ಕಾರಣಗಳು. ಅದ್ರೊಳಗೆ ಒಂದು ಮಾಡಿಫೈಯಬಲ್, ಕೆಲವು ಬೈ ಕಾಂಜನೇಟಲ್ ಇರುತ್ತೆ, ಕೆಲವು ಫ್ಯಾಮಿಲಿ ಒಳಗೆ ತಮ್ಮ ಅನಾಮಲೀಸ್ ಇರ್ತವೆ. ಬಟ್ ನಾವು ಇವರಿಗೆ ಸರಳವಾಗಿ ಒಂದು ಮಾತು ಹೇಳೋದಾದ್ರೆ, ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಆರೋಗ್ಯವಾಗಿರೋದನ್ನ ಕಲ್ತ್ಕೊಳ್ಳಿ. ಸ್ಮೋಕ್ ಇರೋದ್ರೆ ಬಿಟ್ಬಿಡಿ. ಇವತ್ತು ಯಂಗ್ಸ್ಟರ್ಸ್ ಎಲ್ಲ ಸ್ಮೋಕ್ ಮಾಡ್ತಾರೆ, ಹೆಣ್ಮಕ್ಳು ಸ್ಮೋಕ್ ಮಾಡ್ತಾರೆ. ನಂಬರ್ 1 ಸ್ಮೋಕಿಂಗ್, ಆಲ್ಕೋಹಾಲ್, ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್, ಲ್ಯಾಕ್ ಆಫ್ ಎಕ್ಸರ್ಸೈಸ್, ನಿಮ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇವನ್ನ ಕಡಿಮೆ ಮಾಡ್ಕೊಂಡ್ರೆ ಅಫ್ಕೋರ್ಸ್ ರಿಪೋರ್ಟಿಂಗು ಜಾಸ್ತಿ ಆಗ್ತಾ ಇದೆ. ಇವತ್ತು ಅವೇರ್ನೆಸ್ ನೋಡಿ, ಹಾಸನದಲ್ಲಿ ಒಂದೇ ದಿನ ಅಷ್ಟು ಜನ ಆಗಿದಾರೆ. ಮೊದ್ಲಿಗೂ ಈಗಲೂ ಜಯದೇವ ಹೋದ್ರೆ ನೀವು ಪ್ರತಿ ಹಾಸ್ಪಿಟ್ಲ್ಗಳಲ್ಲೂ ಹಾರ್ಟ್ ಅಟ್ಯಾಕ್ ನಿಂದ ಸಾಯೋರು ಇರ್ತಾರೆ, ಬಟ್ ಅವೆಲ್ಲ ಗಮನಕ್ಕೆ ಬರ್ತಿರಲ್ಲ. ಬಟ್ ಇವತ್ತು ಅವೇರ್ನೆಸ್ ಜಾಸ್ತಿ ಕ್ರಿಯೇಟ್ ಮಾಡ್ತಿರೋದ್ರಿಂದ ಗೊತ್ತಾಗ್ತಾ ಇದೆ. ವೈದ್ಯರೇ, ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು, ಒಂದು ಅನುಮಾನ ಕಾಡ್ತಾ ಇರೋದು ಅಂದ್ರೆ, ಈ COVID-19 ಬಂದ್ಮೇಲೆ ಸಾಕಷ್ಟು ಜನ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಲಸಿಕೆಯನ್ನು ಹಾಕ್ಸ್ಕೊಂಡ್ರು. ಅದಾದ್ಮೇಲೆ ಸಾಕಷ್ಟು ಜನ ಗ್ರಾಮೀಣ ಭಾಗದಲ್ಲೆಲ್ಲ ನನಗೆ ಸೊಂಟ ನೋವು, ಕಾಲು ನೋವು, ಕೈ ನೋವು ಅಂತ ಹೇಳ್ತಾ ಇದ್ರು. ಈ ಲಸಿಕೆಗೂ ಹೃದಯಾಘಾತಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತ? 100% ಇಲ್ಲ. ನಾನೊಬ್ಬ ಸರ್ಜನ್ ಹೇಳ್ತಿದ್ದೀನಿ, ನಾನು 3 ಕೋವಿಶೀಲ್ಡ್ ತಗೊಂಡಿದ್ದೀನಿ. ದಯವಿಟ್ಟು ತಿಳ್ಕೊಳ್ಳಿ, ವ್ಯಾಕ್ಸಿನ್ ಇಂದ ಕಾಂಪ್ಲಿಕೇಶನ್ ಆಗ್ತಾ ಇಲ್ಲ. ವಿಜ್ಞಾನಿಗಳು ಬಹಳ ಕಷ್ಟಪಟ್ಟು ತಯಾರಿಸಿದಂತ ವ್ಯಾಕ್ಸಿನ್. ಬಟ್ ಕೋವಿಡ್ ರಿಕವರಿ ಆದ್ಮೇಲೆ ಇನ್ಸಿಡೆನ್ಸ್ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ, ನಾವು ಇದನ್ನ ಸಿಕ್ವೆಲೆ ಅಂತೀವಿ. ಪೋಸ್ಟ್ ಕೋವಿಡ್ ಸಿಕ್ವೆಲೆ. ಸಿಕ್ವೆಲೆ ಅಂದ್ರೆ ಸಮ್ ಕಾಂಪ್ಲಿಕೇಶನ್ಸ್. ಕೋವಿಡ್ ನಿಂದ ಉಳ್ಕೊಂಡವರಲ್ಲಿ ಸ್ವಲ್ಪ ಬ್ಲಡ್ ಕ್ಲಾಟ್ಸ್ ಅದೆಲ್ಲ ಜಾಸ್ತಿ ಆಗ್ತಿರೋದು ಡೆಫಿನೆಟ್ಲಿ ಗೊತ್ತಿದೆ. ಬಟ್ ನೀವು ಅವಲೇ ಒಂದ್ ಮಾತು ಹೇಳ್ತಾ ಇದ್ರಿ, ದಯವಿಟ್ಟು ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ನನಗೇನೋ ಬರೀ ಗ್ಯಾಸ್ಟ್ರಿಕ್ ಆಗದೆ ನೋಡೋಣ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಹೊಟ್ಟೆ ಉರಿ, ಎದೆ ನೋವು, ಹೊಟ್ಟೆ ನೋವು ಬಂದ್ರೆ ದಯವಿಟ್ಟು ವೈದ್ಯರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳಿ. 100 ಜನ ಜಯದೇವ್ ಹೋಗಿ 98 ಜನ ಏನು ಇಲ್ಲ ಗ್ಯಾಸ್ಟ್ರಿಕ್ ಅಂತ ಬಂದು ಪರವಾಗಿಲ್ಲ, ಇಬ್ಬರಾದ್ರೂ ಉಳಿತಾರೆ. ದಯವಿಟ್ಟು ಆದ್ರಿಂದ ನೀವು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ವೈದ್ಯರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳಿ. ಡೆಫಿನೆಟ್ಲಿ ಒಂದು ECG, ಒಂದು ಎಕೋ ಮಾಡಿದ್ರೆ ನಿಮ್ಗೇನೋ ಪ್ರಾಬ್ಲಮ್ ಇದೆ ಅಂತಾರೆ, ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡಿ. ಅನೇಕ ಪ್ರೊಸೀಜರ್ಗಳಿದ್ದಾರೆ, ಆಂಜಿಯೋ ಮಾಡ್ತಾರೆ. ನಿಮ್ಮನ್ನ ಉಳಿಸುವಂತ ಪಾಸಿಬಿಲಿಟಿ ಹಾಸ್ಪಿಟಲ್ಗಳು ಇರ್ತವೆ. ದಯವಿಟ್ಟು ಜನಗಳು ನೆಗ್ಲೆಕ್ಟ್ ಮಾಡಬೇಡಿ. ಅದನ್ನ ನೀವು ತುಂಬಾ ಚೆನ್ನಾಗಿ ನನ್ನ ಕ್ವಶನ್ ಕೇಳೋದಕ್ಕೆ ಮೊದಲೇ ಹೇಳ್ತಾ ಇದ್ರಿ, ಅದನ್ನ ಫಾಲೋ ಮಾಡ್ಬೇಕು. ಡಾಕ್ಟ್ರೆ, ಕೊನೆಯದಾಗಿ ಈ 2023ರಲ್ಲಿ ಬ್ರಿಟಿಷ್ ಕಾರ್ಡಿಯೋವಾಸ್ಕ್ಯುಲರ್ ಸೊಸೈಟಿ ಒಂದು
ಅಧ್ಯಯನ ಮಾಡುತ್ತೆ. ಆ ಒಂದು ಅಧ್ಯಯನದ ವರದಿ ಪ್ರಕಾರ ಸೋಮವಾರವೇ ಅತಿ ಹೆಚ್ಚು ಹೃದಯಘಾತ ಆಗುತ್ತೆ ಅಂತ ಆ ವರದಿ ಹೇಳುತ್ತೆ. ತಾವೇನಂತೀರಿ ಇದ್ರ ಬಗ್ಗೆ? ಮೋಸ್ಟ್ಲಿ ವರ್ಕ್ ಲೋಡ್ ಜಾಸ್ತಿ, ಫಸ್ಟ್ ಡೇ ಆಫ್ ವರ್ಕಿಂಗು, ಎರಡು ಹಿಂದಿನ ಮಜಾ ಮಾಡ್ಕೊಂಡು ಎಣ್ಣೆ ಹೊಡೆದು ಸಿಗರೇಟ್ಗಳೆಲ್ಲ ಸೇರಿ ಹಾಳಾಗಿರ್ತಾರೆ. ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ವರ್ಕ್ ಸ್ಟಾರ್ಟ್. ಸರ್ ಇವೆಲ್ಲ ಈ ಸ್ಟಡಿಗಳು ಬರ್ತಾವಲ್ಲ, ವಿ ಮಸ್ಟ್ ಟೇಕ್ ಇಟ್ ವಿತ್ ಎ ಪಿಂಚ್ ಆಫ್ ಸಾಲ್ಟ್ ಅಂತೀವಿ ನಾವು. ಓಕೆ, ವರದಿ ಆಲ್ ರೈಟ್, ಬಟ್ ಎಲ್ಲದಕ್ಕೂ ಅದು ಅಪ್ಲೈ ಆಗಲ್ಲ. ಸಮ್ ಆಫ್ ದೀಸ್ ರೀಸನ್ಸ್, ಸೋಮವಾರ ಇಸ್ ಅನ್ ಎಕ್ಟಿಕ್ ಡೇ ಫಾರ್ ಎನಿವೇರ್. ಸಂಡೇ ಇಸ್ ಹಾಲಿಡೇ, ಸೋಮವಾರ ಇಸ್ ಅನ್ ಎಕ್ಟಿಕ್ ಡೇ. ಆಮೇಲೆ ಬೆಳಗಿನ ಜಾವ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ, ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ. ಇವೆಲ್ಲ ನಾವು ಮೆಡಿಕಲ್ ಕಾಲೇಜ್ನ ಟೀಚ್ ಮಾಡ್ತೀವಿ. ಜನಸಾಮಾನ್ಯರಿಗೆ ಒಂದು ಅರಿವಿರಿ ಅಂತ ಅಷ್ಟೇ ಇವೆಲ್ಲ ಸ್ಟಡಿ. ಧನ್ಯವಾದ. ಅಶ್ವವೇಗ ವಾಹಿನಿ ಜೊತೆ ಇಷ್ಟೊತ್ತು ಮಾಹಿತಿಯನ್ನ ಕೊಟ್ರಿ, ಮಾತಾಡಿದ್ರಿ. ಇದರಿಂದ ಒಂದಿಷ್ಟು ಜನರಿಗೂ ಹೆಲ್ಪ್ ಆದ್ರೆ ಸಾಕು. ಧನ್ಯವಾದ ಡಾಕ್ಟ್ರೆ.